बेळगावमध्ये मंगळवारपासून म्हादई कळसा भांडुरा कालवा योजनेची अंमलबजावणी करण्याची मागणी करत अनिश्चितकालीन आंदोलन सुरू करण्यात आलं आहे. अखिल कर्नाटक शेतकरी संघ आणि हसिरू सेना यांच्या नेतृत्वाखाली हे आंदोलन चालवले जात आहे. शेतकऱ्यांच्या समस्या सोडवण्याची मागणी करत शेतकरी आक्रोश व्यक्त करत आहेत. आंदोलनाबद्दल बोलताना शेतकऱ्यांनी सांगितले की 20-30 वर्षांपासून शेतकरी कळसा भांडुरा योजनेसाठी आंदोलन करत आहेत. मोठमोठ्या नद्या शेवटी समुद्राला जाऊन मिळतात, पण कळसा भांडुरी कालवा प्रकल्पाचे पाणी सरकारने अद्यापही वापरायला दिलेले नाही. ಅಖಿಲ ಕರ್ನಾಟಕ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ರೈತ ಸಂಘ ಮಹಿಳಾ ಘಟಕ ಹಸಿರು ಸೇನೆ ಬೆಂಗಳೂರು ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದಿಂದ ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕೇಂದ್ರದಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಹತ್ತಿರ ಇವತ್ತು ಧರಣಿಯನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಧರಣಿಯ ವಿಚಾರಗಳು ರೈತರ ಅನೇಕ ಜಟಿಲ ಸಮಸ್ಯೆಗಳಿವೆ. ಅದರಲ್ಲಿ ಪ್ರಮುಖವಾಗಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ತಕ್ಷಣ ಕಾರ್ಯಾಚರಣೆಗೆ ಬರಬೇಕು, ಕಾಮಗಾರಿ ಪ್ರಾರಂಭವನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ. ಮತ್ತು ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರು ಇದ್ದಾಗ ರೈತರಿಗೆ ಉಚಿತವಾಗಿ ವಿದ್ಯುತ್ ಕಂಬಗಳನ್ನು ಟಿ ಸಿಗಳನ್ನು ಅಕ್ರಮ ಸಕ್ರಮದಲ್ಲಿ 24,000 ರೂಪಾಯಿ ತುಂಬಿದರೆ ಉಚಿತವಾಗಿ ಕೊಡ್ತಾಯಿದ್ರು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದ ಮೇಲೆ ದಿಢೀರನೇ ವಿದ್ಯುತ್ ಕಂಬಗಳನ್ನು, ಪರಿಕರಗಳನ್ನು, ಟಿ ಸಿಗಳನ್ನು ಸ್ವಂತ ಹಣದಲ್ಲಿ ರೈತರು ಹಾಕಬೇಕು ಅಂತೇಳಿ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಅದು ಖಂಡನೀಯ. ಅದನ್ನು ವಿರೋಧಿಸಿ ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ರೈತರು 4-5 ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಗೆ ಬರಗಾಲಕ್ಕೆ ತುತ್ತಾಗಿದ್ದಾರೆ. ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕೆ, ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳು ಬಗರುಕುಂ ಸಾಗುವಳಿ ಮಾಡಿದಂಥ ರೈತರಿಗೆ ರಾಜ್ಯದಲ್ಲಿ ಹಕ್ಕುಪತ್ರವನ್ನು ಕೊಡ್ತಾ ಇಲ್ಲ. ಸನ್ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣೇ ಬೈರೇಗೌಡರು ಹೇಳ್ತಿದ್ದಾರೆ, ಪ್ರತಿ ತಾಲೂಕಿನಲ್ಲಿ ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ಯಾವ ಶಾಸಕರು ಸಮೇತ ಇವತ್ತು ಅಕ್ರಮ ಸಕ್ರಮ ಸಮಿತಿಯ ಸಭೆಯನ್ನು ಕರಿತಾ ಇಲ್ಲ, ಅಲ್ಲಿ ರೈತರಿಗೆ ಹಕ್ಕುಪತ್ರವನ್ನು ನೀಡ್ತಾ ಇಲ್ಲ. ಖರಾಬಿದೆ ಅಂತೇಳಿ ಇವತ್ತು ರಾಜ್ಯದಲ್ಲಿ ಹಕ್ಕುಪತ್ರವನ್ನು ನೀಡ್ತಾ ಇಲ್ಲ. ಖರಾಬ್ ಅಂದರೆ ಏನಂತೇಳಿ ಇವತ್ತು ನಾವು ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದೇವೆ. ಖರಾಬು ಅಂತ ಹೇಳಿದ್ರೆ ಹಳ್ಳ ಕೊಳ್ಳ ಏನು ಬೆಳೆಯೋದಿಲ್ಲ ಅವಕ್ಕೆ ಖರಾಬು ಅಂತಾರೆ. ಸರಿಯಾಗಿ ಬೆಳೆಯುವಂಥ ಇವತ್ತು ಪ್ರದೇಶಗಳಿಗೆ ಖರಾಬು ಎನ್ನುವ ಒಂದು ಹುನ್ನಾರವನ್ನು ಇಟ್ಕೊಂಡು ಹಕ್ಕುಪತ್ರವನ್ನು ನೀಡ್ತಾ ಇಲ್ಲ. ಸುಮಾರು ರೈತರು 40-50 ವರ್ಷಗಳಿಂದ ಈ ಹಿಂದೆ ಯಾವ ಯಂತ್ರಗಳು ಇರಲಿಲ್ಲ, ಕೈಯಿಂದ ಗುದ್ಲಿ ಸಲಿಕೆ ಹಾರೆಯಿಂದ ಇವತ್ತು ಸಾಗುವಳಿ ಮಾಡಿದಂಥ ರೈತರು ಈ ದೇಶದ 140 ಕೋಟಿ ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸಿದ್ದಾರೆ. ಅವರೂ ರೈತರೇ, ಅವರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ನಮ್ಮ ವೇದಿಕೆ ಮುಖಾಂತರ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗೂ ವಿವಿಧ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳದವು. ಆ ಸಮಸ್ಯೆಗಳಿಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ನಮ್ಮ ರೈತರನ್ನು ಒಳಗೊಂಡಂತೆ ಸಭೆಯನ್ನು ಕರೆದರೆ ಆ ಸಭೆಯಲ್ಲಿ ಚರ್ಚೆ ಮಾಡಿ ನಾವು ಹೋರಾಟವನ್ನು ವಾಪಸ್ ತಗೊಂತೇವೆ ಅಂತೇಳಿ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ. ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಂಗಳೂರಿಂದ ದೂರವಾಣಿ ಮುಖಾಂತರ ಮಾತನಾಡಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತೇವೆ ಅಂತ ಹೇಳ್ಯಾರ. ಆದರೆ ಇದುವರೆಗೂ ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಯಾವ ಅಧಿಕಾರಿಗಳು ಬಂದು ನಮ್ಮ ರೈತರನ್ನು ಭೇಟಿಯಾಗಿಲ್ಲ. ಮೊಟ್ಟ ಮೊದಲಿಗೆ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ರೈತರ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿ ಹೋಗಿದ್ದಾರೆ. ಇವತ್ತು ನಾವು ಅಧಿಕಾರಿಗಳನ್ನು, ಇಲ್ಲಿಯ ಉಸ್ತುವಾರಿ ಸಚಿವರ ನಡೆಯನ್ನು ಖಂಡನೆ ಮಾಡ್ತಾ ಇದ್ದೇವೆ. ನಾಳಿನ ದಿನ ಇನ್ನು ಹೆಚ್ಚು ರೈತರು ಸೇರ್ತಿದ್ದೇವೆ. 15ನೇ ತಾರೀಕಿನ ದಿವಸ ದೊಡ್ಡ ಮಟ್ಟದ ಚಳವಳಿ ಇಲ್ಲಿ ನಡೆಯುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಸರ್ಕಾರವನ್ನು ಈ ಕಡೆಗೆ ಕಣ್ಣು ತೆರೆಯದೆ ಹೋದರೆ ಮುಂದೆ ನಾವೆಲ್ಲ ಮುಖಂಡರು ಸೇರಿ ಉಗ್ರವಾದ ಚಳವಳಿಯನ್ನು ಮಾಡಿ ಕೇಂದ್ರ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತಿದ್ದೇವೆ ಅಂತೇಳಿ ಇವತ್ತು ಒತ್ತಾಯವನ್ನು ಮಾಡ್ತಿದ್ದೇವೆ. ಹಿಂದಿನ ವರ್ಷ ನಮ್ಮ ರೈತರಿಗೆ ಏನು ಬೆಳೆ ಹಾನಿಯಾಗಿದ್ದಕ್ಕೆ ಬೆಳೆ ವಿಮೆಯನ್ನು ತುಂಬ್ಯಾರ. ಸರ್ಕಾರನೇ ಡಿಕ್ಲೇರ್ ಮಾಡಿದೆ. ನಾವು ಯಾರು ರೈತರು ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ಸಿದ್ದರಾಮಯ್ಯನವರು ಸರ್ಕಾರನೇ ಬರಗಾಲ ಅಂತ ಘೋಷಣೆ ಮಾಡೈತಿ. ಆ ಬರಗಾಲ ಅಂತ ಘೋಷಣೆ ಮಾಡಿದಂಥ ಪ್ರದೇಶದಲ್ಲಿ ಬೆಳೆ ವಿಮೆ ತುಂಬಿದ್ರೂ ಅವರಿಗೆ ಬೆಳೆ ಹಾನಿಯನ್ನು ಕೊಡ್ತಾ ಇಲ್ಲ. ಇವತ್ತು ಬೆಳೆ ಕಂಪನಿಯವರು, ಮಧ್ಯವರ್ತಿಗಳು, ಅಧಿಕಾರಿಗಳು ಕೂಡಿಕೊಂಡು ಇವತ್ತು ಮೋಸವನ್ನು ಮಾಡ್ತಿದ್ದಾರೆ ರೈತರಿಗೆ. ಇದನ್ನು ನಾವು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಯಾರು ಮೋಸ ಮಾಡ್ಯಾರ ಮುಂದೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದು CBIಗೆ
ಒತ್ತಾಯವನ್ನು ಮಾಡ್ತಿದ್ದೇವೆ. ಇವತ್ತು ಹೋರಾಟದ ಮುಖಾಂತರ CBIಗೆ ಒತ್ತಾಯವನ್ನು ಮಾಡ್ತಿದ್ದೇನೆ. ಇವತ್ತು ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ಇನ್ನೂ ಅನೇಕ ವಿಚಾರಗಳು ನಾವು ಬರಗಾಲ ಪರಿಹಾರವೂ ಸಮೇತ ಇವತ್ತು ಬಂದಿಲ್ಲ ಅನೇಕ ಕಡೆ. ಮತ್ತು ಬೇಕಾದಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಸ್ಸುಗಳು ಸಂಚಾರ ಆಗ್ತಾಯಿಲ್ಲ. ಇವರು ಸರ್ಕಾರ ಹೇಳ್ತೈತಿ ಕೂಗಿದ ಊರಿಗೆ ನಾವು ಬಸ್ ಕೊಡ್ತೇವೆ ಅಂತೇಳಿ. ಸ್ವಾಮಿ, ಅನೇಕ ಹಳ್ಳಿಗಳಿಗೆ ಇವತ್ತು ವಿದ್ಯುತ್ ಸೌಲಭ್ಯ ಇಲ್ಲ, ಬಸ್ಸುಗಳೇ ಇಲ್ಲ. ಬಸ್ ಕೇಳಿದ್ರೆ ಡ್ರೈವರ್ ಇಲ್ಲ ಅಂತಾರೆ, ಡ್ರೈವರ್ ಕೇಳಿದ್ರೆ ಕಂಡಕ್ಟರ್ ಇಲ್ಲ ಅಂತಾರೆ, ಹೊಸ ಬಸ್ ಬರಲಿ ಅಂತಾರೆ. ವಾಯುವ್ಯ ಸಾರಿಗೆ ಸಂಸ್ಥೆಗೆ ಹೊಸ ಬಸ್ಗಳನ್ನು ಕೊಟ್ಟ ಸರ್ಕಾರ. ಈಗ ಅವ್ರು ರಾಗ ಹೇಳ್ತಾರೆ, ವಾಯುವ್ಯ ಸಾರಿಗೆ ಸಂಸ್ಥೆಯ ನಿರ್ದೇಶಕರನ್ನ ಭೇಟಿ ಆದ್ರೆ ಏನು ಹೇಳ್ತಾರೆ ಕಂಡಕ್ಟರ್ ಡ್ರೈವರ್ ಇಲ್ಲ ಅಂತ ಈಗ ನೆಪ ಹೇಳ್ತಾರೆ. ಇದು ನೆಪ ಹೇಳೋದು ನಮಗೆ ಬೇಕಾಗಿಲ್ಲ. ಇವತ್ತು ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ, ಬಸ್ಗಳನ್ನು ಕೊಡ್ರಿ. ನಾವು ಸರ್ಕಾರಿ ಬಸ್ಗಳನ್ನು ನಂಬಿದಂಥವರು, ಅದರ ಮೇಲೆ ಅವಲಂಬಿತವಾದಂಥವರು. ಸರ್ಕಾರಿ ಬಸ್ ಕೊಡದೆ ಹೋದರೆ, ಬಸ್ ನೀಡದೆ ಹೋದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಜನಸಾಮಾನ್ಯರು ಬದುಕೋದು ಕಷ್ಟವಾಗಿದೆ. ಎಲ್ಲ ಕಡೆ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟದವು. ರಸ್ತೆಗಳ ರಿಪೇರಿ ಆಗಬೇಕು. ನಾವು ಮೊನ್ನೆ ಸವದತ್ತಿ ತಾಲೂಕು ಹೆರೂರು ಗ್ರಾಮಕ್ಕೆ ಹೋಗಿದ್ವಿ. ಆ ಹೆರೂರು ಗ್ರಾಮದಲ್ಲಿ PWD ರಸ್ತೆಯಲ್ಲಿ ಕಾಲುವೆಗಳಿಲ್ಲ, ಚರಂಡಿ ಇಲ್ಲ, ವಿದ್ಯುತ್ ದೀಪಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿಯ ಜನರು ಗುಡ್ಡುಗಾಡು ವಾಸಿಗಳಾಗಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕ 77 ವರ್ಷಗಳ ಕಳೆದರೂ ಸಮೇತ ನಿಜವಾದ ಸ್ವಾತಂತ್ರ್ಯ ನಮ್ಮ ರೈತರಿಗೆ ಸಿಕ್ಕಿಲ್ಲ. ಇದು ಖಂಡನೆಯನ್ನು ಮಾಡ್ತಿದ್ದೇವೆ. ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ದಿವಸನ ನಾವು ಚಳವಳಿ ಮಾಡ್ತಾ ಇರೋದು. ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತೇಳಿ. ಈ ದೇಶದಲ್ಲಿ ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದರೆ, ಭ್ರಷ್ಟ ರಾಜಕಾರಣಿಗಳಿಗೆ ಸಿಕ್ಕಿದೆ, ಭ್ರಷ್ಟ ಅಧಿಕಾರಿಗಳಿಗೆ ಸಿಕ್ಕಿದೆ. ನಿಜವಾದಂಥ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಆದ್ದರಿಂದ ನಾವು ಹೋರಾಟವನ್ನು ಮಾಡ್ತೇವೆ ಎಂಬ ಮಾತನ್ನು ಇವತ್ತು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. अखिल कर्नाटक राज्य रैत संघದ ರಾಜ್ಯಾಧ್ಯಕ್ಷರು ಹನುಮಂತಪ್ಪ ದಿವಿಗೇಹಳ್ಳಿ ಬೆಂಗಳೂರು. कळसा भांडुरा महादाई योजनाचे काम लवकरात लवकर सुरू करावे, अन्यथा आम्ही आंदोलन थांबवणार नाही असा आक्रोश शेतकऱ्यांनी व्यक्त केला. विनोद कोलकार, KMM मराठी, बेळगाव.